ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವುಗಳಲ್ಲಿ ಯಾವುದರಿಂದ ಅಂಡಮಾನ್ ಸಮೂಹ ಮತ್ತು ನಿಕೋಬಾರ್ ಸಮೂಹದ ದ್ವೀಪಗಳು ಪರಸ್ಪರ ಬೇರ್ಪಡಿಸಲ್ಪಟ್ಟಿವೆ? 10 ಡಿಗ್ರಿ ಚಾನೆಲ್. 10 ಡಿಗ್ರಿ ಚಾನೆಲ್ನಿಂದ ಅಂಡಮಾನ್ ಸಮೂಹ ಮತ್ತು ನಿಕೋಬಾರ್ ಸಮೂಹದ ದ್ವೀಪಗಳು ಪರಸ್ಪರ ಬೇರ್ಪಡಿಸಲ್ಪಟ್ಟಿವೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾರ ಹೆಸರಿನೊಂದಿಗೆ ಬೇಲೂರು ಮಠ ಗುರುತಿಸಲ್ಪಟ್ಟಿದೆ? ವಿವೇಕಾನಂದ. ವಿವೇಕಾನಂದರು ಮೇ 1897ರಲ್ಲಿ ಕಲ್ಕತ್ತಾದಲ್ಲಿ ಬೇಲೂರಿನ ಮಠದಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಇವರು ಜುಲೈ 4, 1902ರಲ್ಲಿ ಈ ಮಠದಲ್ಲಿ ನಿಧನ ಹೊಂದಿದರು. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಬೇರನ್ ದ್ವೀಪವು ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದ್ದು ಸುಮಾತ್ರದಿಂದ ಮಯನ್ಮಾರ್ ವರೆಗಿನ ಒಂದು ಜ್ವಾಲಾಮುಖಿಗಳ ಸರಪಣಿಯಾಗಿದೆ. ಬಿ. ಬೇರನ್ ದ್ವೀಪವು ಅಂಡಮಾನ್ ದ್ವೀಪದ ಒಂದು ಭಾಗವಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವು ಬಂಗಾಳ ಕೊಲ್ಲಿಯಲ್ಲಿದ್ದು ಇವು ಜ್ವಾಲಾಮುಖಿಯಿಂದ ಹೊರಬಂದ ಗಟ್ಟಿ ಶಿಲೆಗಳಿಂದ ಉಂಟಾಗಿವೆ. ಅಂಡಮಾನ್ ದ್ವೀಪದಲ್ಲಿ ಕಂಡುಬರುವ ದಕ್ಷಿಣ ಏಷ್ಯಾದ ಹಾಗೂ ಭಾರತದ ಏಕೈಕ ಜೀವಂತ ಜ್ವಾಲಾಮುಖಿಯಾದ ಬೇರನ್ ಜ್ವಾಲಾಮುಖಿಯು ಸುಮಾತ್ರದಿಂದ ಮಯನ್ಮಾರ್ ವರೆಗಿನ ಒಂದು ಜ್ವಾಲಾಮುಖಿಯ ಸರಣಿಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಪರಿಹಾರ ಕ್ರಮಗಳನ್ನು ಪರಿಗಣಿಸಿ ಯಾವುದು ದ್ರವ್ಯ ಹೊಂದಾಣಿಕೆ ಸೌಲಭ್ಯದಲ್ಲಿ ಬಳಕೆಯಾಗುತ್ತದೆ ಎಂದು ಸೂಚಿಸಿ. ರೆಪೋ ದರ, ನಗದು ಕಾಯ್ದಿರಿಸುವಿಕೆ ಅನುಪಾತ ಹಾಗೂ ವ್ಯತ್ಯಸ್ತ ರೆಪೋ ದರ. ಸರಿಯಾದ ಉತ್ತರ ಎ ಮತ್ತು ಸಿ. ರೆಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕುಗಳು RBIನಿಂದ ಪಡೆದ ಸಾಲಕ್ಕೆ ನೀಡುವ ಬಡ್ಡಿಯ ದರ ಹಾಗೂ ವ್ಯತ್ಯಸ್ತ ರೆಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕುಗಳು RBIಗೆ ನೀಡುವ ಸಾಲದ ಮೇಲೆ ನೀಡಲಾಗುವ ಬಡ್ಡಿ ದರ. CRR ಅಥವಾ ನಗದು ಮೀಸಲು ಅನುಪಾತ ಎಂದರೆ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಠೇವಣಿ ಹಣದಲ್ಲಿ ನಿರ್ದಿಷ್ಟ ಭಾಗವನ್ನು ತಮ್ಮಲ್ಲೇ ಇಟ್ಟುಕೊಳ್ಳುವ ಪ್ರಮಾಣ. ಸೊ 3 ಈಸ್ ದಿ ರೈಟ್ ಆನ್ಸರ್. ಸಿಂಧೂ ನೀರಿನ ಒಪ್ಪಂದ ಕುರಿತಂತೆ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ. ಈ ಒಪ್ಪಂದದಲ್ಲಿ ಚೀನಾ ಸಹ ಒಂದು ಪಕ್ಷವಾಗಿದ್ದು ಸಿಂಧೂ ಚೀನಾ ಟಿಬೆಟ್ನಿಂದ ಉಗಮವಾಗುವುದು. ಬಿ. ಈ ಒಪ್ಪಂದಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ರವರು ಕರಾಚಿಯಲ್ಲಿ ಸೆಪ್ಟೆಂಬರ್ 19, 1960ರಂದು ಸಹಿ ಹಾಕಿದರು. ಸರಿಯಾದ ಉತ್ತರ ಆಪ್ಷನ್ ಬಿ. ಬಿ ಮಾತ್ರ. ಪ್ರಾರಂಭದಲ್ಲಿ ಸಿಂಧೂ ನೀರಿನ ಒಪ್ಪಂದಕ್ಕೆ 16 ಸೆಪ್ಟೆಂಬರ್ 1960ರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯವರ್ತಿಯಾಗಿತ್ತು. ಈ ಒಪ್ಪಂದದ ಪ್ರಕಾರ ಬಿಯಾಸ್, ರಾಬಿ ಮತ್ತು ಸಟ್ಲೇಜ್ ಭಾರತದಿಂದ ಹಾಗೂ ಇಂಡಸ್, ಚೀನಾ ಮತ್ತು ಝೀಲಂ ಪಾಕಿಸ್ತಾನದಿಂದ ನಿಯಂತ್ರಿಸಲ್ಪಡುವವು. 4 ಈಸ್ ದಿ ರೈಟ್ ಆನ್ಸರ್. 20 ಪುರುಷರು 40 ಗುಣಿಗಳನ್ನು 60 ದಿನಗಳಲ್ಲಿ, ಗುಣಿ ಅಂದರೆ ಗುಂಡಿ, 60 ದಿನಗಳಲ್ಲಿ ಅಗೆಯುವುದಾದರೆ 10 ಪುರುಷರು 20 ಗುಣಿಗಳನ್ನು ಎಷ್ಟು ದಿನಗಳಲ್ಲಿ ಅಗೆಯುವರು? ಇದು ಲಾಜಿಕ್ ಆಗಿರುವಂತಹ ಪ್ರಶ್ನೆ. ಇದಕ್ಕೆ ಲೆಕ್ಕಗಳನ್ನು ಮಾಡುವಂತಹ ವಿಧಾನ ಏನಿಲ್ಲ, ಹಾಗೆ ನಾವು ನೋಡ್ಕೊಂಡು ಹೇಳ್ಬಿಡ್ಬೋದು. 20 ಪುರುಷರು 40 ಗುಣಗಳನ್ನು ತೆಗಿಲಿಕ್ಕೆ 60 ದಿನ ಆದರೆ 10 ಪುರುಷರು 20 ಗುಣಗಳನ್ನು ತೆಗಿಲಿಕ್ಕೂ ಕೂಡ ಎಷ್ಟು 60 ದಿನಗಳು ಬೇಕಾಗತ್ತೆ. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನು ಸಾಮಾನ್ಯ ಸಭೆಯು ಎಷ್ಟು ವರ್ಷಗಳ ಅವಧಿಗೆ ಚುನಾಯಿಸಿ ಕಳುಹಿಸುತ್ತದೆ? 2. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನು ಸಾಮಾನ್ಯ ಸಭೆಯು 2 ವರ್ಷಗಳ ಅವಧಿಗೆ ಚುನಾಯಿಸಿ ಕಳುಹಿಸುತ್ತದೆ. ಕಾಯಂ ಸದಸ್ಯ ರಾಷ್ಟ್ರಗಳು ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು ಅಮೆರಿಕ ಮಾತ್ರ ವಿಟೋ ಚಲಾಯಿಸುವ ಅಧಿಕಾರವನ್ನು ಪಡೆದಿರುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಹೊಯ್ಸಳರಿಂದ ನಿರ್ಮಿತವಾದ ದೇವಾಲಯ ಯಾವುದು? ಸೋಮನಾಥಪುರದ ಚನ್ನಕೇಶವ ದೇವಾಲಯ. ಹೊಯ್ಸಳರಿಂದ ನಿರ್ಮಿಸಲ್ಪಟ್ಟ ದೇವಾಲಯ ಸೋಮನಾಥಪುರದ ಚನ್ನಕೇಶವ ದೇವಾಲಯ. ಅದಲ್ಲದೆ ವಿಷ್ಣುವರ್ಧನನಿಂದ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನ ಚನ್ನಕೇಶವ, ಕೇತಮಲ್ಲನಿಂದ ಹಳೆಬೀಡಿನ ಹೊಯ್ಸಳೇಶ್ವರ, ಸೋಮದಂಡ ನಾಯಕನಿಂದ ಸೋಮನಾಥಪುರದ ಕೇಶವ ದೇವಾಲಯಗಳು ನಿರ್ಮಿಸಲ್ಪಟ್ಟವು.
1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಜನವರಿ 1, 1949ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು. ಬಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಏಷಿಯನ್ ತೀರುವಳಿ ಒಕ್ಕೂಟದ ಸದಸ್ಯ ಬ್ಯಾಂಕ್ ಆಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡು. ಆರ್ಬಿಐನು 1935 ಏಪ್ರಿಲ್ 1ರಂದು ಹಿಲ್ಸನ್-ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈ 1949 ಜನವರಿ 1ರಂದು ರಾಷ್ಟ್ರೀಕರಣ ಮಾಡಲಾಯಿತು. ಇದರ ಶಾಖಾ ಕಚೇರಿಗಳು ಮುಂಬೈ, ಕೋಲ್ಕತ್ತಾ, ಚೆನ್ನೈ. ಇದರ ಮೊದಲ ಗವರ್ನರ್ ಸರ್ ಒಸರ್ಬನ್ ಸ್ಮಿತ್ ಹಾಗೂ ಮೊದಲ ಭಾರತೀಯ ಗವರ್ನರ್ ಸಿ.ಡಿ. ದೇಶ್ಮುಖ್. 3 ಈಸ್ ದಿ ರೈಟ್ ಆನ್ಸರ್. ತುಳಸಿದಾಸರು ಯಾವ ಭಾಷೆಯಲ್ಲಿ ರಾಮಚರಿತ ಮಾನಸವನ್ನು ಬರೆದಿದ್ದಾರೆ? ವ್ರಜ ಭಾಷೆ ಅಥವಾ ಬ್ರಜ್ ಭಾಷೆ. ತುಳಸಿದಾಸರು ರಾಮನ ಭಕ್ತರಾಗಿದ್ದರು. ಇವರು ಬರೆದ ರಾಮಚರಿತ ಮಾನಸ ಗ್ರಂಥ ಬ್ರಜ್ ಭಾಷೆಯಲ್ಲಿದೆ. ಇದನ್ನು ದಶಕೋಟಿ ಜನರ ಏಕಮೇವ ಬೈಬಲ್ ಎಂದು ಕರೆಯುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಮುನ್ಸಿಪಾಲಿಟಿ ಕಾಯ್ದೆ 1964ರ ಪ್ರಕಾರ ನಗರ ಮುನ್ಸಿಪಲ್ ಕೌನ್ಸಿಲ್ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? 30 ತಿಂಗಳು. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ತಿಳಿಯಲ್ಪಟ್ಟಿದೆ? ಸ್ಪ್ಲೀನ್. ಸ್ಪ್ಲೀನ್ ಕೆಂಪು ರಕ್ತ ಕಣಗಳ ಸ್ಮಶಾನ. ಕೆಂಪು ರಕ್ತ ಕಣಗಳ ಜನ್ಮಸ್ಥಳ ಅಂದರೆ ಹುಟ್ಟುವಿಕೆ ಅಸ್ಥಿಮಜ್ಜೆಯಲ್ಲಿ. 3 ಈಸ್ ದಿ ರೈಟ್ ಆನ್ಸರ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕುಡಿಯುವ ನೀರಿನಲ್ಲಿ ಅನುಮತಿಸಲಾದ ಪಿಎಚ್ ಮೌಲ್ಯದ ವ್ಯಾಪ್ತಿ ಎಷ್ಟು? 6.5 ರಿಂದ 8.5. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಕುಡಿಯುವ ನೀರಿನ ಮೌಲ್ಯವು 6.5 ರಿಂದ 8.5 ಪಿಎಚ್ ವರೆಗೆ ನೀಡಿದೆ. ಆದರೆ ಶುದ್ಧ ನೀರಿನ ಪಿಎಚ್ ಮೌಲ್ಯವು 7 ಆಗಿರುತ್ತದೆ, ಏಕೆಂದರೆ ಅದು ಅತಿ ಹೆಚ್ಚು ಆಮ್ಲೀಯತೆಯನ್ನು ಹಾಗೂ ಅತಿ ಹೆಚ್ಚು ಪ್ರತ್ಯಾಮ್ಲತೆಯನ್ನು ಹೊಂದಿರದೆ ತಟಸ್ಥವಾಗಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಕೆಳಗಿನ ಯಾವ ಉತ್ಪನ್ನಗಳು ಭೌಗೋಳಿಕ ಸೂಚಕ ಸ್ಥಾನಮಾನವನ್ನು ಹೊಂದಿದೆ? ಎ. ಉಡುಪಿ ಮಟ್ಟುಗುಳ್ಳ ಬದನೆ, ಬಿ. ಗೋಕಾಕ್ ಅರ್ಗಂಟು, ಸಿ. ಮೈಸೂರು ಸ್ಯಾಂಡಲ್ ಸಾಬೂನು, ಡಿ. ಮದ್ದೂರು ವಡೆ. ಎ ಮತ್ತು ಸಿ ಅಂದರೆ ಉಡುಪಿ ಮಟ್ಟುಗುಳ್ಳ ಬದನೆ ಹಾಗೂ ಮೈಸೂರು ಸ್ಯಾಂಡಲ್ ಸಾಬೂನು ಭೌಗೋಳಿಕ ಸೂಚಕ ಸ್ಥಾನಮಾನವನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರೂಪಾಯಿಯನ್ನು ಅಪಮೌಲ್ಯಗೊಳಿಸುವುದು ಈ ಕೆಳಗಿನದಕ್ಕೆ ಸಂಬಂಧಿಸಿದ ಒಂದು ಕ್ರಮ. ಆಮದುಗಳನ್ನು ಉತ್ತೇಜಿಸದೆ ರಫ್ತುಗಳಿಗೆ ಉತ್ತೇಜನ ನೀಡುವುದು ಅಪಮೌಲ್ಯಗೊಳಿಸುವಂತಹ ಒಂದು ಕ್ರಮ. 4 ಈಸ್ ದಿ ರೈಟ್ ಆನ್ಸರ್. ಎ. ಪೈರೋಲುಸೇಟ್ ಎಂಬುದು ಮ್ಯಾಂಗನೀಸ್ನ ಒಂದು ಅದಿರಾಗಿದೆ. ಬಿ. ಗೆಲಿನಾ ಎಂಬುದು ಸೀಸದ ಒಂದು ಅದಿರಾಗಿದೆ. ಹಾಗಾದರೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ ಮತ್ತು ಬಿ ಎರಡೂ ಕೂಡ ಸರಿ. ಅಂದರೆ ಮ್ಯಾಂಗನೀಸ್ನ ಅದಿರು ಪೈರೋಲುಸೇಟ್, ಸೀಸದ ಅದಿರು ಗೆಲಿನಾ. 4 ಈಸ್ ದಿ ರೈಟ್ ಆನ್ಸರ್. ಆಂಜಿಯೋಪ್ಲಾಸ್ಟಿ ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಇದು ಕರೋನರಿ ಅಪಧಮನಿಯ ಒಳಭಾಗಕ್ಕೆ ಒತ್ತಾಸೆ ನೀಡುವ ಸಾರುವೆ ಕಟ್ಟಾಗಿ ವರ್ತಿಸುವ ಸಣ್ಣ ನಳಿಕೆಯನ್ನು ಒಳಸೇರುವುದನ್ನು ಒಳಗೊಳ್ಳುತ್ತದೆ. ಈ ನಳಿಕೆಯನ್ನು ಹೀಗೆನ್ನುತ್ತಾರೆ ಅಥೆರೆಕ್ಟಮಿ ತಂತ್ರ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸೆಣಬನ್ನು ಬೆಳೆಯುತ್ತದೆ? ಪಶ್ಚಿಮ ಬಂಗಾಳ. ಸೆಣಬು ಒಂದು ನಾರಿನ ಬೆಳೆ. ಇದನ್ನು ಚಿನ್ನದ ದಾರ ಎನ್ನುವರು. ಇದನ್ನು ಹೆಚ್ಚಾಗಿ ಗೋಣಿ ಚೀಲ ತಯಾರಿಸಲು ಉಪಯೋಗಿಸುವರು. ಪಶ್ಚಿಮ ಬಂಗಾಳ, ಬಿಹಾರ್, ಅಸ್ಸಾಂ ರಾಜ್ಯಗಳು ಕ್ರಮವಾಗಿ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯಗಳಾಗಿವೆ. 1 ಈಸ್ ದಿ ರೈಟ್ ಆನ್ಸರ್. ನೀರಿನ ಗಡಸುತನಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. 1. ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾಗುವುದು ನೀರಿನಲ್ಲಿ ಕರಗಿರುವ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಮತ್ತು ಮೆಗ್ನೀಷಿಯಂ ಬೈಕಾರ್ಬೊನೇಟ್ಗಳು. ಹಾಗೆಯೇ 2ನೇದು ಶಾಶ್ವತ ಗಡಸುತನಕ್ಕೆ ಕಾರಣವಾಗಿರುವುದು ನೀರಿನಲ್ಲಿ ಕರಗಿರುವ ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಸಲ್ಫೇಟ್ ಹಾಗೂ ಮೆಗ್ನೀಷಿಯಂ ಕ್ಲೋರೈಡ್. ಹಾಗಾದರೆ ಸರಿಯಾದ ಉತ್ತರ 1 ಮತ್ತು 2 ಎರಡೂ ಕೂಡ ಸರಿ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನೀರನ್ನು ಮಂದಕವಾಗಿ ಬಳಸುವರು. ಬಿ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಯುರೇನಿಯಂ ಅನ್ನು ಇಂಧನವಾಗಿ ಬಳಸುವರು. ಸರಿಯಾದ ಉತ್ತರ ಬಿ. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನೀರನ್ನು ಮಂದಕವಾಗಿ ಬಳಸೋದಿಲ್ಲ. ನೀರನ್ನು ಅಲ್ಲಿ ಬಳಸೋದು ಭಾರಜಲವನ್ನು ಮಂದಕವಾಗಿ ಬಳಸ್ತಾರೆ. ಅದೇ
ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಯುರೇನಿಯಂ ಅಂದರೆ ಪುಷ್ಟೀಕರಿಸಿದ ಯುರೇನಿಯಂ 235 ಅನ್ನು ಇಂಧನವಾಗಿ ಬಳಸುವರು. 2 ಈಸ್ ದಿ ರೈಟ್ ಆನ್ಸರ್. ಓಜೋನ್ ಪದರದ ದಪ್ಪವನ್ನು ಅಳೆಯಲು ಕೆಳಗಿನ ಮಾಪಕವಾಗಿದೆ. ಡಾಪ್ಸನ್ ಏಕಮಾನ. ಓಜೋನ್ ಪದರದ ದಪ್ಪವನ್ನು ಡಾಪ್ಸನ್ ಏಕಮಾನದಿಂದ ಅಳೆಯುವರು. ಒಂದು ಡಾಪ್ಸನ್ ಯೂನಿಟ್ ಅಂದರೆ STP ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ನಲ್ಲಿ 0.01 mm ಎಂದು ವ್ಯಾಖ್ಯಾನಿಸಲಾಗಿದೆ. ಓಜೋನ್ ಪದರದ ದಪ್ಪವನ್ನು ವ್ಯಕ್ತಪಡಿಸಲು ಡಾಪ್ಸನ್ ಏಕಮಾನ ಬಳಸಲಾಗುತ್ತದೆ. ಇದು ಓಜೋನಿನ ಸಂಕುಚಿತಗೊಂಡ ದೈಹಿಕ ದಪ್ಪವನ್ನು ಅಳೆಯುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ವಿಮಾನದ ಬಿಡಿಭಾಗಗಳನ್ನು ಯಾವ ಮಿಶ್ರಲೋಹದಿಂದ ಮಾಡುತ್ತಾರೆ? ಡ್ಯುರಾಲ್ಯುಮಿನ್. ವಿಮಾನದ ಬಿಡಿಭಾಗಗಳಿಗೆ ಬಳಸುವಂತಹ ಮಿಶ್ರಲೋಹ ಡ್ಯುರಾಲ್ಯುಮಿನ್. 3 ಈಸ್ ದಿ ರೈಟ್ ಆನ್ಸರ್. ಒಂದು ಹರಿತ ಚಾಕುವಿಗಿಂತ ಒಂದು ಮೊಂಡು ಚಾಕುವಿನಿಂದ ತರಕಾರಿಯನ್ನು ಕತ್ತರಿಸುವುದು ಸಾಪೇಕ್ಷವಾಗಿ ಕಠಿಣ, ಏಕೆಂದರೆ ಅದೇ ಬಲಕ್ಕಾಗಿ ಮೊಂಡು ಚಾಕುವಿನ ಸಂದರ್ಭದಲ್ಲಿ ತರಕಾರಿಯ ಮೇಲೆ ಪ್ರಯೋಗಿಸಿದ ಒತ್ತಡ ಕಡಿಮೆ ಇರುತ್ತದೆ, ಹಾಗಾಗಿ ಕಠಿಣವಾಗುತ್ತೆ. 2 ಈಸ್ ದಿ ರೈಟ್ ಆನ್ಸರ್. ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಲಿತ್ತು? ನಿಗಮಸಭಾ. ಶಾತವಾಹನರ ಮೂಲ ಪುರುಷ ಸಿಮುಕ, ರಾಜಧಾನಿ ಪೈಥಾನ್. ಇವರು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಜನಪದಗಳನ್ನು ಆಹಾರ ಅಂದರೆ ಪ್ರಾಂತ್ಯ, ವಿಷಯ, ನಿಗಮ ಮತ್ತು ಗ್ರಾಮಗಳಾಗಿ ವಿಭಾಗಿಸಿದ್ದರು. ನಗರ ಆಡಳಿತವು ನಗರಸಭೆ ಎಂದು ಪೌರಸಭೆಯ ಅಧೀನದಲ್ಲಿತ್ತು. 1 ಈಸ್ ದಿ ರೈಟ್ ಆನ್ಸರ್. 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದ ಸುಲ್ತಾನ ಯಾರು? ಫಿರೋಜ್ ಶಾ ತುಘಲಕ್. 2 ಈಸ್ ದಿ ರೈಟ್ ಆನ್ಸರ್. ಅಮೀರ್ ಖುಸ್ರು ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ. ಈ ಕೆಳಗಿನ ಯಾವ ಕೃತಿಯನ್ನು ಅವನು ಬರೆದಿಲ್ಲ? ತಾರಿಕ್ ಇ ಫಿರೋಜ್ ಶಾಹಿ. ಅಬುಲ್ ಹಸನ್ ಯಾಮುನುದ್ದೀನ್ ಖುಸ್ರಾವ್ ಅಲ್ಲಾವುದ್ದೀನ್ ಖಿಲ್ಜಿಯ ಆಸ್ಥಾನದ ಕವಿ, ಹಿಂದೂಸ್ತಾನಿ ಸಂಗೀತದ ಪಿತಾಮಹ. ಇವನು ಕಿರಾನ್ ಉನ್ ಸದೈನ್, ಮಿಫ್ತಾಹ್ ಉಲ್ ಫತು, ನೂರಿಯ ಸಿಪಿಹಾರ್, ಆಶಿಕಾ ಬರೆದ ಕೃತಿಗಳು. ತಹಕೀಕ್ ಎ ಹಿಂದ್ ಅಲ್ಬರೂನಿ, ತಾರಿಕ್ ಇ ಫಿರೋಜ್ ಶಾಹಿ, ಜಿಯಾವುದ್ದೀನ್ ಬರ್ರಾನಿ ಬರೆದ ಕೃತಿಗಳಾಗಿವೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು: ರಾಜ್ಯಗಳು. ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಪ್ರಾಂತ್ಯ, ಮಂಡಲ, ವಂತೆ, ಸ್ಥಳ, ಸೀಮೆ ಎಂಬ ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. ಉದಾಹರಣೆ: ಚಂದ್ರಗಿರಿ ರಾಜ್ಯ, ತುಳು ರಾಜ್ಯ, ಉದಯಗಿರಿ ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಇವರ ಕಾಲದಲ್ಲಿ ತಾರಾ ಎಂಬ ಬೆಳ್ಳಿ ನಾಣ್ಯ, ಪಗೋಡ ಎಂಬ ಚಿನ್ನದ ನಾಣ್ಯಕ್ಕೆ ಹೆಸರುಗಳಿದ್ದವು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಯುದ್ಧಗಳು ಹುಮಾಯೂನ್ಗೆ ಸಂಬಂಧಿಸಿವೆ? ಎ. ಕಲಿಂಜರ್ ಯುದ್ಧ, ಬಿ. ಚುನಾರ್ ಯುದ್ಧ, ಸಿ. ಎರಡನೇ ಪಾಣಿಪಟ್ ಯುದ್ಧ, ಡಿ. ಹಲ್ದಿ ಘಾಟ್ ಯುದ್ಧ. ಎ ಮತ್ತು ಬಿ ಅಂದರೆ ಕಲಿಂಜರ್ ಯುದ್ಧ ಹಾಗೂ ಚುನಾರ್ ಯುದ್ಧ ಹುಮಾಯೂನ್ಗೆ ಸಂಬಂಧಿಸಿವೆ. 4 ಈಸ್ ದಿ ರೈಟ್ ಆನ್ಸರ್. ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ? ಆದಿಲ್ ಶಾಹಿಗಳು. 1561ರಲ್ಲಿ ಗೋಳಗುಮ್ಮಟ, ಅಲಿ ಆದಿಲ್ ಶಾ, ಇಬ್ರಾಹಿಂ ರೋಜಾ ಎರಡನೇ ಇಬ್ರಾಹಿಂ ಆದಿಲ್ ಶಾ, ಬಿಜಾಪುರದಲ್ಲಿ ಆದಿಲ್ ಶಾಹಿ ವಂಶದ ಅಲಿ ಆದಿಲ್ ಶಾ ಗಗನ್ ಮಹಲ್ ಅನ್ನು ನಿರ್ಮಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರಿಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಅದು ಯಾವುದು? ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡುಬಂದಲ್ಲಿ ಅಂತ ಯಾವುದೇ ಸಚಿವರನ್ನ ವಜಾಗೊಳಿಸಬಹುದು ಎಂಬಂತಹ ಹೇಳಿಕೆ ತಪ್ಪಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಂಪುಟದ ಸಚಿವರ ಮೇಲೆ ಭಿನ್ನಾಭಿಪ್ರಾಯ ಉಂಟಾದಾಗ ವಜಾ ಮಾಡುವಂತೆ ರಾಷ್ಟ್ರಪತಿ ಸಲಹೆ ನೀಡುವ ಅಧಿಕಾರ ಹೊಂದಿರುತ್ತಾರೆ ಹೊರತು ಸ್ವತಃ ವಜಾಗೊಳಿಸುವಂತಿಲ್ಲ. ಸಚಿವ ಸಂಪುಟದ ಸಚಿವರ ಮೇಲೆ ಭಿನ್ನಾಭಿಪ್ರಾಯ ಹೊಂದಿದಾಗ ಪ್ರಧಾನಿಯವರು ರಾಜೀನಾಮೆ ಕೇಳುವ ಅಧಿಕಾರ ಹೊಂದಿರುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಾಂವಿಧಾನಿಕ ತತ್ವವಾಗಿದೆ? ಯಾರೇ ವ್ಯಕ್ತಿಯನ್ನು ಅವನ ಅಥವಾ ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣೆ ಮತಪಟ್ಟಿಯಿಂದ ಹೊರಗಿಡತಕ್ಕದ್ದಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರು?
ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. 3 is the right answer. ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಲಾದ ರೂಪವಾಗಿಲ್ಲ? ನೈಸರ್ಗಿಕ ಅವಘಡ ಕಾರಣದಿಂದ ತುರ್ತು ಪರಿಸ್ಥಿತಿಯನ್ನ ಹೇರುವುದು. ಇದು ಮಾನ್ಯ ಮಾಡಲಾದ ರೂಪವಾಗಿಲ್ಲ. 3 is the right answer. ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ತಿಳಿಸಲಾಗಿದೆ. 2 is the right answer. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸಿನ ಆಯೋಗ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆದಾಯವನ್ನು ಹಂಚಿಕೆ ಮಾಡುವ ಉದ್ದೇಶಕ್ಕಾಗಿ ಭಾರತ ಸಂವಿಧಾನದ 280ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. 1951 ನವೆಂಬರ್ 22ರಂದು ಹಣಕಾಸು ಆಯೋಗವನ್ನು ರಚಿಸಲಾಯಿತು. 2 is the right answer. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.